ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಾನು ಬಾಣಂತಿಯರಿಗೆ ಮಾಡುವಂತಹ ಹೋಮದ ಪಲಾದ್ಯ, ಓಂಕಾಳು ಪಲಾದ್ಯ ಹೇಗೆ ಮಾಡುವುದಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ಮೊದಲಿಗೆ ಸ್ವಲ್ಪ ಓಂಕಾಳನ್ನು ಹಾಕಬೇಕು. ಹಾಕಿದ ನಂತರ ಅದಕ್ಕೆ ಸ್ವಲ್ಪ ಕರಿಮೆಣಸು ಹಾಕಿ ನಂತರ ಅದಕ್ಕೆ ಜೀರಿಗೆ ಸ್ವಲ್ಪ ಹಾಕಿದ ನಂತರ ಸ್ವಲ್ಪ ಮೆಂತ್ಯ ಕಾಳನ್ನು ಹಾಕಬೇಕು. ಮೆಂತ್ಯ ಕಾಳು ಹಾಕಿದ ನಂತರ ಒಂದು ಕೆಂಪು ಮೆಣಸನ್ನು ಸೇರಿಸಬೇಕು. ಇದಕ್ಕೆ ಎಣ್ಣೆ ಹಾಕಬಾರ್ದು, ಕೆಂಪು ಮೆಣಸು ಇದೆಲ್ಲ ಸೇರಿಸಿ ಡ್ರೈ ರೋಸ್ಟ್ ಮಾಡಬೇಕು. ಮತ್ತು ಸ್ವಲ್ಪ ಕೊತ್ತಂಬರಿ ಕಾಳನ್ನು ಸೇರಿಸಬೇಕು. ಹೀಗೆ ಡ್ರೈ ರೋಸ್ಟ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಸಹ ಎಣ್ಣೆ ಹಾಕಬಾರ್ದು. ಲೋ ಫ್ಲೇಮಲ್ಲಿಟ್ಟು ಹೀಗೆ ಚೆನ್ನಾಗಿ ಹುರಿಬೇಕು. ಅದು ಪಟ ಅಂತ ಸೌಂಡ್ ಬರ್ತದೆ ಮತ್ತು ಓಂಕಾಳಿದು ಪರಿಮಳ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಸ್ಮೆಲ್ ಬರಲಿಕ್ಕೆ. ಹೀಗೆ ಚೆನ್ನಾಗಿ ಹುರಿದ ನಂತರ ಇದು ಒಂದು ದಿನಕ್ಕೆ ಮಾಡುವಂತಹ ಪಲಾದ್ಯ ಆಗಿರ್ತದೆ. ಅಥವಾ ತುಂಬ ದಿನಕ್ಕೆ ಮಾಡಬೇಕಂತ ಹೇಳಿದರೆ ಇದನ್ನೆಲ್ಲ ಚೆನ್ನಾಗಿ ಹುರಿದು ಪೌಡ್ರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಬೋದು, ಒಂದು ಡಬ್ಬದಲ್ಲಿ ಹಾಕಿ. ನಂತರ ಹುರಿದ ಮಿಶ್ರಣಕ್ಕೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಸೇರಿಸಬೇಕು. ಸೇರಿಸಿದ ನಂತರ ನಾವು ಹೇಗೆ ಪದಾರ್ಥಕ್ಕೆ ಅರಿತೇವೋ ಹಾಗೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ನೀರು ಸೇರಿಸಿ ಚೆನ್ನಾಗಿ ಅರಿಬೇಕು. ಈ ರೀತಿ ಆಗಬೇಕು. ಈ ರೀತಿ ಆದ ನಂತರ ಇದು ಒಗ್ಗರಣೆಗೆ ಸ್ವಲ್ಪ ಇಷ್ಟು ಈರುಳ್ಳಿ ಇದ್ದರೆ ಸಾಕು ಒಂದು ದಿನಕ್ಕೆ. ಆನಂತರ ಒಂದು ಸಣ್ಣ ಬಾಣಲೆ ಇಟ್ಟು ಅದಕ್ಕೆ ತುಪ್ಪ ಹಾಕಬೇಕು. ಎಣ್ಣೆ ಅಲ್ಲ, ತುಪ್ಪ ಹಾಕಿ ಅದಕ್ಕೆ ಈರುಳ್ಳಿಯನ್ನು ಹಾಕಬೇಕು. ಈರುಳ್ಳಿ ಹಾಕಿದ ನಂತರ ಅದು ಸ್ವಲ್ಪ ಬ್ರೌನ್ ಕಂದು ಬಣ್ಣಕ್ಕೆ ಚೇಂಜ್ ಆದ ನಂತರ ಅದಕ್ಕೇನು ಮಾಡಬೇಕು, ನಾವು ಗ್ರೈಂಡ್ ಮಾಡಿದಂತಹ ಮಿಶ್ರಣವನ್ನು ಇದಕ್ಕೆ ಸೇರಿಸಬೇಕು. ಈರುಳ್ಳಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು, ಕಂದು ಬಣ್ಣಕ್ಕೆ ಬರುವ ಹಾಗೆ ಚೆನ್ನಾಗಿ ಹುರಿಯುವಾಗ ಅದಕ್ಕೆ ಸ್ವಲ್ಪ ಅಂದರೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಬೇಕು. ಉಪ್ಪು ಸೇರಿಸಿದರೆ ಏನಾಗ್ತದೆ, ಈರುಳ್ಳಿ ಬೇಗ ಕಂದು ಬಣ್ಣಕ್ಕೆ ತಿರುಗ್ತದೆ. ಹೀಗಾಗಿ ಸ್ವಲ್ಪ ಉಪ್ಪು ಸೇರಿಸಿ ಚೆನ್ನಾಗಿ ರೋಸ್ಟ್ ಮಾಡಿ ನಂತರ ನಾವು ಅರೆದಿರುವ ಮಿಶ್ರಣವನ್ನು ಅದಕ್ಕೆ ಹಾಕಬೇಕು. ಯಾವುದಕ್ಕೆ, ಈರುಳ್ಳಿಯ ಒಗ್ಗರಣೆ ಹಾಕಿರ್ತೇವಲ್ಲ ಅದಕ್ಕೆ ನಾವು ಅರೆದಿರುವಂಥ ಮಿಶ್ರಣಕ್ಕೆ ಸ್ವಲ್ಪ ನೀರು ಸೇರಿಸಬೇಕು. ನೀರು ಸೇರಿಸಿ ಚೆನ್ನಾಗಿ ಕುದಿ ಬರಲು ಬಿಡಬೇಕು. ಹೀಗೆ ನೋಡಿ, ಹೀಗಿರ್ತದೆ. ಅದು ಚೆನ್ನಾಗಿ ಕುದಿಯಲು ಬಿಡಬೇಕು. ಕುದಿದ ನಂತರ ಈಗ ಹೈ ಫ್ಲೇಮಲ್ಲಿ ಇಡ್ಬೋದು ಗ್ಯಾಸ್. ಕುದಿದ ನಂತರ ಗ್ಯಾಸನ್ನು ಆಫ್ ಮಾಡಬೇಕು. ಈಗ ಸೈಡಲ್ಲಿ ಕುದಿತಾ ಉಂಟು, ಸ್ವಲ್ಪ ಕುದಿತಾ ಉಂಟು. ಮತ್ತು ಉಪ್ಪು ನೋಡಿ, ನಿಮಗೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಬೋದು. ಯಾರಿಗೆ ಉಪ್ಪು ಜಾಸ್ತಿ ಬೇಡ ಅವರು ಈರುಳ್ಳಿ ಫ್ರೈ ಮಾಡುವಾಗ ಎಷ್ಟು ಉಪ್ಪು ಹಾಕಿರ್ತಾರೆ ಅಷ್ಟೇ ಸಾಕಾಗ್ತದೆ. ನಂತರ ಹೀಗೆ ಚೆನ್ನಾಗಿ ಪೂರ್ತಿಯಾಗಿ ಕುದಿಬೇಕು. ಕುದಿದಾದ ನಂತರ ಗ್ಯಾಸನ್ನು ಆಫ್ ಮಾಡ್ಬೋದು. ಇದು ಬಾಣಂತರಿಗೆ ಯಾಕೆ ಮಾಡೋದಂತ ಹೇಳಿದರೆ, ಬಾಣಂತಿಗೆ ಶೀತ ಕೆಮ್ಮು ಆಗಬಾರ್ದು. ಶೀತ ಕೆಮ್ಮು ಆದರೆ ಮಗುವಿಗೆ ಶೀತ ಕೆಮ್ಮು ಬರ್ತದೆ ಅಂತ ಹೇಳಿ ಇದನ್ನು ಕುಡಿದ್ರೆ ಏನಾಗ್ತದೆ, ಶೀತ ಕೆಮ್ಮು ಬರುವುದಿಲ್ಲ. ನಮ್ಮ ಬಾಡಿಯನ್ನು ಬೆಚ್ಚಗಿರಿಸ್ತದೆ. ಹೀಗಾಗಿ ಶೀತ ಕೆಮ್ಮು ಬರುವುದಿಲ್ಲ. ಹಾಗಾಗಿ ಬಾಣಂತಿಯರಿಗೆ ಈ ಪಲಾದ್ಯವನ್ನು ಮಾಡ್ತಾರೆ. 2 ದಿನಕ್ಕೊಮ್ಮೆ ಬಿಟ್ಟು ಮಾಡ್ಬೋದು. ಅಂದರೆ ಹೀಟ್ ಬಾಡಿ ಇದ್ದವರಿಗೆ 2 ದಿನಕ್ಕೊಮ್ಮೆ ಬಿಟ್ಟು, ಇಲ್ಲ ಕೆಲವರು ರೆಗ್ಯುಲರ್ ಆಗೂ ಮಾಡ್ತಾರೆ, 3 ದಿನ ಬಿಟ್ಟು ಅಥವಾ ಒಂದೊಂದು ದಿನ ಹಾಗೆ ಮಾಡ್ತಾರೆ. ಅದು ಡಿಪೆಂಡ್ಸ್ ಆನ್ ಯು, ಹೇಗೆ ಬೇಕಾದರೂ ಮಾಡಿ ಕುಡಿಬೋದು. ಹಾಗೆ ನಾನು ಮೀಶೋದಿಂದ ಪಾಪುಗೆ ಡೈಪರ್ ಆರ್ಡರ್ ಮಾಡಿದ್ದೆ. ಇದು ಜೂನಿಯರ್ ಸೀನಿಯರ್ ಕಂಪನಿದು ಡೈಪರ್, ಸ್ಮಾಲ್ ಸೈಜ್ 4 to 8 kg ಮತ್ತು ಟೋಟಲ್ 40 ಪ್ಯಾಂಟ್ಸ್ ಉಂಟು. ಅದರ ಪ್ಯಾಕೇಜಿಂಗ್ ಹೀಗೆ ಉಂಟು. ಮತ್ತು ಇದರಲ್ಲಿ MRP 499 ಅಂತ ಕೊಟ್ಟಿದ್ದಾರೆ, ಅಂದರೆ 500 ಇದರ MRP. ಆದರೆ ನನಗೆ ಮೀಶೋದಲ್ಲಿ ಆರ್ಡರ್ ಮಾಡುವಾಗ 250 or 300 ಆ ರೇಂಜಲ್ಲಿ ನನಗೆ ಸಿಕ್ಕಿತು ಕಡಿಮೆಗೆ. ಹಾಗೆ ಬ್ಯಾಕ್ ಸೈಡ್ ಆ ಪ್ಯಾಂಟ್ಸಿದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಇಲಾಸ್ಟಿಕ್ ವೇಸ್ಟ್, ಆ್ಯಂಟಿ ರ್ಯಾಶ್, ಅಲೋವೆರಾ, ವೆಟ್ನೆಸ್ ಇಂಡಿಕೇಟರ್, ಸೂಪರ್ ಸಾಫ್ಟ್ ರೈಸ್, ಬ್ರೀದೇಬಲ್ ಅಂತ. ಹಾಗೆ ಸಾಫ್ಟ್ ಕೂಡ ಉಂಟು ನೋಡಿ. ಹೀಗೆ ಈ ಟೈಪ್ ಉಂಟು ಡೈಪರ್. ಫ್ರಂಟ್ ಅಂತ ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ. ಮತ್ತು ಸಾಫ್ಟ್ ಕೂಡ ಉಂಟು.
ಪ್ಯಾಂಟ್ಸನ್ನು ಎಕ್ಸಾಕ್ಟ್ ಒಂದು 4.5 ಮಂತ್ ತನಕ ಯೂಸ್ ಮಾಡ್ಬೋದು, ಸ್ವಲ್ಪ ಫ್ಯಾಟ್ ಇರುವ ಮಕ್ಕಳು. ಮತ್ತು ಸ್ವಲ್ಪ ಲೀನಿದ್ದ ಮಕ್ಕಳಿಗೆ ಒಂದು 5 ಮಂತ್ ತನಕ, 5 to 5.5 ಮಂತ್ ತನಕ ಯೂಸ್ ಮಾಡ್ಬೋದು. ಇದು ಸ್ಮಾಲ್ ಸೈಜ್ 4 to 8 kg ಅಂತ ಇರೋದ್ರಿಂದ ಒಂದು 5 ಮಂತ್ ತನಕ ಯೂಸ್ ಮಾಡ್ಬೋದು ಲೀನ್ ಇರುವ ಮಕ್ಕಳಿಗೆ. ಸ್ವಲ್ಪ ಫ್ಲ್ಯಾಟ್ ಇರುವ ಮಕ್ಕಳಿಗೆ ಒಂದು 4.5 ಮಂತ್ ತನಕ ಯೂಸ್ ಮಾಡ್ಬೋದು. ನೋಡಿ ಹೀಗೆ ಸ್ಪೇಸ್ ಉಂಟು. ಅಂದರೆ ಲೀಕೇಜ್ ಪ್ರೂಫ್ ವೇಸ್ಟ್ ಅಂತ ಅವರು ಎಷ್ಟು ಅವರ್ಸ್ ಅಂತ ಕೊಡಲಿಲ್ಲ, ಲೀಕೇಜ್ ಪ್ರೂಫ್ ಅಂತ ಕೊಟ್ಟಿದ್ದಾರೆ, ಬಟ್ ಎಷ್ಟು ಅವರ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಇದರ ಪ್ಯಾಕೇಜಿಂಗ್ ಹೀಗೆ ಬರ್ತದೆ. ಸಾಫ್ಟ್ ಉಂಟು. ಇದನ್ನು ನಾನು ಯೂಸ್ ಮಾಡಿದ್ದೇನೆ, ಒಂದು 3-4 ಡೇಸ್ ಆಯಿತು ಯೂಸ್ ಮಾಡಿ. ಇದರಲ್ಲಿ ಡಿಫ್ರೆಂಟ್ ಸೈಜಸ್ ಕೂಡ ಅವೈಲೇಬಲ್ ಇದೆ. ನ್ಯೂ ಬಾರ್ನ್ ಅಪ್ ಟು 5 kg ಅಂತ ಕೊಟ್ಟಿದ್ದಾರೆ, ಸ್ಮಾಲ್ 4 to 8 kg, ಮೀಡಿಯಮ್ 7 to 12 kg, ಮತ್ತು ಲಾರ್ಜ್ ಬಂದುಬಿಟ್ಟು 9 to 14 kg ಉಂಟು. ಎಕ್ಸೆಲ್ ಅದು ಎಕ್ಸ್ಟ್ರಾ ಲಾರ್ಜ್ 12 to 17 kg ತನಕ ಇದ್ದ ಮಕ್ಕಳಿಗೆ ವೇರ್ ಮಾಡ್ಬೋದು. ಹಾಗೆ ಡಬಲ್ ಎಕ್ಸೆಲ್ 15 to 25 kg ಅಂತ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತು ಲೀಕೇಜ್ ಪ್ರೂಫ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮನೇಲಿ ಕೂಡ ಸಣ್ಣ ಮಕ್ಕಳಿದ್ದರೆ ನೀವು ಕೂಡ ಈ ಪ್ಯಾಂಟ್ಸನ್ನು ಯೂಸ್ ಮಾಡ್ಬೋದು. ಪ್ರಾಡಕ್ಟ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೇನೆ, ಯಾರಿಗಾದರೂ ಬೇಕಿದ್ದರೆ ಬೈ ಮಾಡ್ಬೋದು. ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.